ಸ್ನೇಹಿತರೆ ನಮಸ್ಕಾರ. ನ್ಯೂಸ್ ಏಟೀನ್ ಕನ್ನಡದ ಫೇಸ್ಬುಕ್ ಮತ್ತು ಯೂಟ್ಯೂಬ್ಗೆ ಸ್ವಾಗತ. ನಾನು ಗಂಗಾಧರ್ ವಾಗಟ. ಸದಾ ನಿಮ್ಮೊಂದಿಗೆ ಬೇರೆ ಬೇರೆ ವಿಭಿನ್ನವಾದಂಥ ವಿಚಾರಗಳನ್ನು, ರಾಜಕೀಯ, ಅಪರಾಧ ಮತ್ತು ವಿಶೇಷವಾದಂಥ ಸುದ್ದಿಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಇವತ್ತು ಚಿತ್ರದುರ್ಗದ ಶಾಸಕ ಕೆ.ಸಿ. ವೀರೇಂದ್ರ ಪಪ್ಪಿಯವರ ಒಂದು ವಿಚಾರವನ್ನು ನಿಮ್ಮ ಮುಂದೆ ಹಂಚಿಕೊಳ್ತಾ ಇದ್ದೇನೆ. ಸ್ನೇಹಿತರೆ, ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಕೆಸಿನೋದಲ್ಲಿ ಸಾಕಷ್ಟು ಹೆಸರು ಮಾಡಿರುವಂತಹ ಕೆ.ಸಿ. ವೀರೇಂದ್ರ ಪಪ್ಪಿ ಅದೇ ರೀತಿಯಾಗಿ ಆನ್ಲೈನ್ ಗೇಮಿಂಗನ್ನು ಅಕ್ರಮ ಆನ್ಲೈನ್ ಮತ್ತು ಆಫ್ಲೈನ್ ಗೇಮಿಂಗ್ ಮಾಡುವ ಮೂಲಕವಾಗಿ ಕೋಟ್ಯಾಂತರ ರೂಪಾಯಿ, ಸಾವಿರಾರು ಕೋಟಿ ಹಣ ವಹಿವಾಟು ಮಾಡಿದ್ದಾರೆ ಅನ್ನೋ ಕ್ರಮದ ಆಧಾರಿತವಾಗಿ ಈಗ ಇಡಿ ಅಧಿಕಾರಿಗಳು ತೀವ್ರ ವಿಚಾರಣೆಯನ್ನು ಮಾಡ್ತಾ ಇರುವಂಥದ್ದು. 2 ಬಾರಿ ಕಸ್ಟಡಿಗೆ ಪಡ್ಕೊಂಡಂಥ ಇಡಿ ಅಧಿಕಾರಿಗಳು ಇವತ್ತು ಮತ್ತೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದ್ರು. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಸಂದರ್ಭದಲ್ಲಿ ಮತ್ತೆ 15 ದಿನಕ್ಕೆ ಕಸ್ಟಡಿ ಬೇಕು ಅಂತ ಹೇಳಿದರು. ಆಗ ನ್ಯಾಯಾಧೀಶರು ಕೂಡ ಸಾಕಷ್ಟು, ಅಂದರೆ ಅವರ ಪರ ವಕೀಲರು ಕೂಡ, ಅದರಲ್ಲಿ ಪ್ರಮುಖ ಹಿರಿಯ ವಕೀಲರಾಗಿರುವಂಥ ಚಂದ್ರಮೌಳಿಯವರಾಗಿರ್ಬೋದು ಮತ್ತು ಕಿರಣ್ ಜವಳಿಯವರು ಕೂಡ ಇವರ ಅಂದರೆ ಪಪ್ಪಿಯವರ ಪರವಾಗಿ ವಕಾಲತನ್ನು ವಹಿಸ್ಕೊಂಡಿದ್ರು. ಆದರೆ ವಾದ ಪ್ರತಿವಾದಂಥ ಆಲಿಸಿದಂತೆ ನ್ಯಾಯಾಧೀಶರು 3 ದಿನಗಳ ಕಾಲ, ಅಂದರೆ ಟೋಟಲ್ 4 ದಿನಗಳ ಕಾಲ ಕಸ್ಟಡಿಗೆ ಕೊಟ್ಟಿರುವಂಥದ್ದು. ಸೆಪ್ಟೆಂಬರ್ 8ರವರೆಗೂ ಕೂಡ ಈಗ ಕಸ್ಟಡಿಗೆ ಕೊಟ್ಟಿದೆ. ಆದರೆ ಪ್ರಮುಖವಾಗಿ ಈ ಒಂದು ಸಂದರ್ಭದಲ್ಲಿ ಅಲ್ಲಿ ಇಡಿ ಪರವಾಗಿ ಅವರ ಒಂದು ವಕೀಲರು ಒಂದು ಪ್ರತಿವಾದವನ್ನು ಅವರು ಮಾಡಿದಂಥದ್ದು ಏನಂತಂದರೆ, ಈ ಒಂದು ಗೇಮಿಂಗ್ ಆ್ಯಪ್ಗಳ ಮೂಲಕವಾಗಿ ಸಾವಿರಾರು ಕೋಟಿ ಅಮೌಂಟ್ ಟ್ರಾನ್ಸಾಕ್ಷನ್ ಆಗಿದೆ. ಈ ಅಮೌಂಟ್ ಟ್ರಾನ್ಸಾಕ್ಷನ್ ವಿಚಾರವಾಗಿ ಆ ಬಗ್ಗೆ ಅವರನ್ನು ವಿಚಾರಣೆಯನ್ನು ಮಾಡಬೇಕಾಗಿದೆ. ಡಿಜಿಟಲ್ ಸಾಕ್ಷ್ಯಾಧಾರಗಳನ್ನು ಅವರಿಂದ ಸಂಗ್ರಹ ಮಾಡಬೇಕಾಗಿದೆ. ಆದರೆ 2 ಬಾರಿಯ ಕಸ್ಟಡಿ ಪಡೆದಂಥ ಅವಧಿಯಲ್ಲಿ ಅವರನ್ನು ತೀವ್ರ ವಿಚಾರಣೆ ಮಾಡಿದ್ರೂ ಸಹ ಯಾವುದೇ ರೀತಿಯಾಗಿ ಅವರು ರೆಸ್ಪಾನ್ಸ್ ಆಗ್ತಾ ಇಲ್ಲ, ಯಾವುದರ ಸರಿಯಾದಂಥ ಉತ್ತರವನ್ನು ಈ ಒಂದು ಸ್ಟೇಟ್ಮೆಂಟಲ್ಲಿ ಅವರು ಕೊಡ್ತಾ ಇಲ್ಲ, ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ಇಡಿ ಅಧಿಕಾರಿಗಳು ವಕಾಲತನ್ನು ವಹಿಸ್ಕೊಂಡಿದ್ರು. ಅದೇ ರೀತಿಯಾಗಿ ಏನು ನ್ಯಾಯಾಧೀಶರು ಕೂಡ ಈ ಒಂದು ಸ್ಟೇಟ್ಮೆಂಟ್ಗೆ ವಿಚಾರಣೆಗೆ ಸಂಬಂಧಪಟ್ಟಂತೆ ಈಗ 4 ದಿನ ಕಸ್ಟಡಿಗೆ ಕೊಟ್ಟಿರುವಂಥದ್ದು. ಒಟ್ಟಾರೆಯಾಗಿ ಈ ಒಂದು ಕ್ಯಾಸಿನೋ ಮತ್ತು ಬೇರೆ ಬೇರೆ ಉದ್ಯಮದ ಮೂಲಕ ಜೊತೆಯಲ್ಲಿ ಮತ್ತು ಗೇಮಿಂಗ್ ಆ್ಯಪ್ಗಳ ಮೂಲಕ ಫಾರಿನಿಂದ ಅಮೌಂಟ್ ಟ್ರಾನ್ಸಾಕ್ಷನ್ ಬರ್ತಾ ಇದೆ. ಸುಮಾರು 100 ಬೇನಾಮಿ ಅಕೌಂಟ್ಗಳಿಗೆ ಕೋಟ್ಯಾಂತರ ರೂಪಾಯಿ ಅಮೌಂಟ್ ಟ್ರಾನ್ಸಾಕ್ಷನ್ ಆಗಿದೆ. ಅದರಲ್ಲಿ ಬ್ಯಾಂಕ್ಗಳಾಗಿರ್ಬೋದು ಮತ್ತು ಬ್ಯಾಂಕ್ಗಳ ಮೂಲಕ ಅಮೌಂಟ್ ಏನು ಬರುತ್ತೆ ಅದನ್ನು ಕ್ಯಾಶ್ ಆಗಿ ಪರಿವರ್ತನೆ ಮಾಡಿಕೊಂಡು ಆ ಕ್ಯಾಶನ್ನು ತಾವು ಪಡ್ಕೊಳ್ತಾ ಇದ್ರು. ಅದಕ್ಕೆ ಕೆಲವು ವ್ಯಕ್ತಿಗಳನ್ನು ನೇಮಿಸ್ಕೊಂಡಿದ್ರು. ಬೇನಾಮಿ ಅಕೌಂಟ್ಗಳನ್ನು ತೆರೆಯಲೆಂದೇ ಅವರ ರಿಲೇಟಿವ್ಸ್ ಆಗಿರ್ಬೋದು, ಅವರ ಕುಟುಂಬಸ್ಥರಾಗಿರ್ಬೋದು ಮತ್ತು ಅವರ ಆಪ್ತರಾಗಿರ್ಬೋದು ಮತ್ತು ಯಾರ್ಯಾರು ಅದರಲ್ಲಿ ಜೊತೆಯಲ್ಲಿದ್ದರು ಅಂಥವ್ರ ಗುರುತಿಸ್ಕೊಂಡಿದ್ರು. ಅಂಥವರ ಬ್ಯಾಂಕ್ ಅಕೌಂಟ್ಗಳ ಮೂಲಕವಾಗಿ ಈ ವ್ಯವಹಾರಗಳಾಗುತ್ತಾ ಇತ್ತು ಅನ್ನೋ ಗಂಭೀರವಾದಂಥ ಆರೋಪಗಳು ಕೂಡ ಇರುವಂಥದ್ದು. ಈಗ ಅವ್ರ ಮೇಲೆ ಕೇಳಿ ಬರ್ತಾ ಇರುವಂಥದ್ದು ಕೋಟ್ಯಾಂತರ ರೂಪಾಯಿ, ಸಾವಿರಾರು ಕೋಟಿ ಹಣ ವಹಿವಾಟು ಮಾಡುವಂಥದ್ದು ಮತ್ತು ಬ್ಯಾಂಕ್ ಖಾತೆಗಳು ಕೂಡ ಸಾಕಷ್ಟು ಇದ್ದಾವೆ ಅಂತಾರೆ. ಸಾವಿರಾರು ಬ್ಯಾಂಕ್ ಖಾತೆಗಳು ಕೂಡ ಇದ್ದಾವೆ ಅನ್ನೋ ಒಂದು ಮಾಹಿತಿ ಕೂಡ ಈಗ ಬರ್ತಾ ಇರುವಂಥದ್ದು. ಆದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಮಾರು 5 ವರ್ಷದ ಅಮೌಂಟ್ ಟ್ರಾನ್ಸಾಕ್ಷನ್ ಇವರ ಬ್ಯಾಂಕ್ಗಳಲ್ಲಿ ಹೇಗೆಲ್ಲ ಆಗಿದೆ, ಎಷ್ಟು ಕೋಟಿ ಹಣ ವಹಿವಾಟುವಾಗಿದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕಲಾಗ್ತಾ ಇದೆ. ಆದರೆ ಇಲ್ಲಿ ಪ್ರಮುಖವಾಗಿ ಅವರು ಹೇಳುವಂಥದ್ದು ಅಂತಂದರೆ, ಅಂದರೆ ಪಪ್ಪಿ ಪರವಾದಂಥ ಅವರ ಒಂದು ಆಪ್ತರಾಗಿರ್ಬೋದು, ಅವರ ಜೊತೆ ಇರುವಂಥವ್ರು ಹೇಳುವಂಥವ್ರು ಇವರ ಬ್ಯಾಂಕ್ಗಳಲ್ಲಿ 1 ವಾರಕ್ಕೆ ಬೇರೆ ಬೇರೆ ರೀತಿಯಾಗಿ ಬೇರೆ ವ್ಯವಹಾರಗಳು, ಅಂದರೆ ಇವರ ಅಕೌಂಟ್ ಇರುವಂಥ ಬ್ಯಾಂಕ್ನಲ್ಲಿ ಸಾವಿರಾರು ಕೋಟಿ ಆಗುತ್ತೆ. ಆದರೆ ಇವರ ಅಕೌಂಟಲ್ಲಿ ಅದನ್ನು ತೋರಿಸಿದ್ದಾರೆ. ಆದರೆ ಇಷ್ಟು ಕೋಟಿ ಯಾವುದೇ ರೀತಿಯಾಗಿ ಇವರು ಇಲ್ಲ, ಇವತ್ತಾಗಿ ಬೇರೆ ರೀತಿಯಾಗಿ ತೋರಿಸ್ತಾ ಇದ್ದಾರೆ ಅಂತೇಳಿ. ಆದರೆ ಇಲ್ಲಿ ಮೂಲವನ್ನು ಬೆನ್ನು ಬಿದ್ದಿರುವಂಥ ಇಡಿ ಅಧಿಕಾರಿಗಳು ಈ ಅಮೌಂಟ್ ಟ್ರಾನ್ಸಾಕ್ಷನ್ ಆಗಿರುವಂಥ ಬ್ಯಾಂಕ್ಗಳೇನಿದ್ದಾವೆ 17 ಬ್ಯಾಂಕ್ಗಳು ಅಂತ ಮೊದಲು ಗೊತ್ತಿತ್ತು. ಆದರೆ ಅದು ಈಗ 100 ಅಕೌಂಟ್ಗಳಿರುವಂಥದ್ದು. ಅದರಲ್ಲಿ ಸಬ್ ಅಕೌಂಟ್ಗಳೇನಿದ್ದಾವೆ ಬೇರೆ ಬೇರೆ ಹೆಸರಲ್ಲಿದೆ, ಅದನ್ನೆಲ್ಲವೂ ಕೂಡ ಪತ್ತೆ ಆಗ್ತಾ ಇರುವಂಥದ್ದು. ಯಾಕಂದರೆ ಫಾರಿನಿಂದ ಗೇಮಿಂಗ್ ಆ್ಯಪ್ಗಳ ಮೂಲಕವಾಗಿ ಬರುವಂಥ ಹಣ ಏನಿದೆ ಆ ಹಣ ಬೇರೆ ಇವರು ಬಳಕೆ ಮಾಡ್ಕೊಳ್ತಾ ಇರುವಂಥದ್ದು. ಈ ಹಣವನ್ನು ಅಕ್ರಮ ಹಣ ವರ್ಗಾವಣೆಯಾಗಿ ಮಾಡಿಕೊಂಡು ಇವರು ಹವಾಲ ಕೂಡ ಮಾಡ್ತಾ ಇದ್ರು ಅನ್ನೋ ಗಂಭೀರವಾದಂಥ ಆರೋಪಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಈ ಕೇಸ್ಗೆ ಇನ್ವೆಸ್ಟಿಗೇಷನ್ ಇಡಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಅಕ್ರಮ ಹಣ ವರ್ಗಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಫಾರಿನಿಂದ ಅಮೌಂಟ್ ಟ್ರಾನ್ಸಾಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವರಿಗೆ ಯಾವೆಲ್ಲ ಬೇನಾಮಿ ಖಾತೆಗಳಿದ್ದಾವೆ ಅದನ್ನು ಈಗ ಪತ್ತೆ ಮಾಡುವ ಮೂಲಕವಾಗಿ ಅಮೌಂಟ್ ಟ್ರಾನ್ಸಾಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ್ಯಾವ ಖಾತೆಗಳಿಂದ ಎಷ್ಟೆಷ್ಟು ಹಣ ಬರ್ತಾ ಇತ್ತು, ಹೇಗೆ ಬರ್ತಾ ಇತ್ತು, ಅದರ ಮೂಲ ಏನು, ಅದರ ಪತ್ತೆ ಮಾಡೋಕ್ಕೆ ಇಡಿ ಅಧಿಕಾರಿಗಳು ಮುಂದಾಗಿದ್ದಾರೆ. ಆದರೆ ಈಗ ಬೇನಾಮಿ ಖಾತೆಗಳನ್ನು ಪತ್ತೆ ಮಾಡೋದ್ರ ಜೊತೆಯಲ್ಲಿ ಆ ಪತ್ತೆ ಮಾಡುವಂತಹ ಒಂದು ಡಿಜಿಟಲ್ ಸಾಕ್ಷ್ಯಗಳನ್ನು ಈಗ ಇಡಿ ಸಂಗ್ರಹ ಮಾಡಬೇಕಾಗಿರುವಂಥದ್ದು. ಯಾಕಂದರೆ ಈಗ ಇಡಿ ಹೇಳ್ತಾ ಇರುವಂಥದ್ದು ಇದಕ್ಕೆಲ್ಲವೂ ಕೂಡ ಮೂಲ ಅಂತಂದರೆ ಇಲ್ಲಿ ಕೆ.ಸಿ. ವೀರೇಂದ್ರ
ಅವರ ಮೂಲಕವಾಗಿ ಇಷ್ಟೊಂದು ದೊಡ್ಡ ಒಂದು ಸಾವಿರಾರು ಕೋಟಿ ಹಣ ವ್ಯವಹಾರ ಆಗಿರುವಂಥದ್ದು, ಗೇಮಿಂಗ್ ಆ್ಯಪ್ಗಳ ಮೂಲಕವಾಗಿ ಅಷ್ಟೊಂದು ದೊಡ್ಡ ಮಟ್ಟದ ಹಣ ಟ್ರಾನ್ಸಾಕ್ಷನ್ ಆಗಿರ್ಬೋದು, ವ್ಯವಹಾರ ಆಗಿರುವಂಥದ್ದಕ್ಕಾಗಿರ್ಬೋದು, ಅದ್ರ ಬಗ್ಗೆ ಡಿಜಿಟಲ್ ಸಾಕ್ಷ್ಯಗಳನ್ನು ಸಂಗ್ರಹ ಮಾಡಬೇಕು. ಅದಕ್ಕೆ ಉತ್ತರವನ್ನು ಅವರು ಕಸ್ಟಡಿಗೆ ಕೊಡಬೇಕು ಅಂದರೆ ಅವರು ನಮ್ಮ ಮುಂದೆ ಇರಬೇಕು, ಅವರನ್ನು ಇನ್ವೆಸ್ಟಿಗೇಷನ್ ಮಾಡಬೇಕಾಗಿದೆ, ಅವರಿಂದ ನಾವೆಲ್ಲ ಪಡ್ಕೊಳ್ಬೇಕಾಗಿದೆ. ಅವ್ರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ಕಳೆದ 2 ಕಸ್ಟಡಿಯಲ್ಲೂ ಕೂಡ ಅವರು ರೆಸ್ಪಾನ್ಸ್ ಮಾಡಿಲ್ಲ ಅನ್ನೋದ್ರ ಬಗ್ಗೆ ಅವರು ಹೇಳ್ಕೊಂಡಿದ್ರು. ಹೀಗಾಗಿ ಈಗ 4 ದಿನಗಳ ಕಾಲ ಕಸ್ಟಡಿಗೆ ಪಡ್ಕೊಂಡಿದೆ ಈ ಗೇಮಿಂಗ್ ಆ್ಯಪ್ಗಳು, ಆಫ್ಲೈನ್ ಗೇಮಿಂಗ್ ಆಗಿರ್ಬೋದು ಮತ್ತು ಆನ್ಲೈನ್ ಗೇಮಿಂಗ್ಗಳಾಗಿರ್ಬೋದು. ಅದು ಫಾರಿನಿಂದಲೂ ಕೂಡ ಇಲ್ಲಿ ಫಾರಿನಲ್ಲಿ ಇದ್ಕೊಂಡು ಇಲ್ಲಿ ಆಡಿಸ್ತಾ ಇದ್ರು ಅಂತೇಳಿ, ಮತ್ತು ಇದು ಪಾರ್ಟ್ನರ್ಶಿಪ್ಪಲ್ಲಿ ಇವೆಲ್ಲ ಗೇಮ್ಗಳನ್ನು ಆಡಿಸ್ತಾ ಇದ್ರು ಅನ್ನೋ ಕೂಡ ಇರುವಂಥದ್ದು. ಆದರೆ ಈ KC ವೀರೇಂದ್ರ ಪಪ್ಪಿ ಅವರಲ್ಲಿ ಪಾರ್ಟ್ನರ್ಶಿಪ್ಪಲ್ಲಿ ಯಾರ್ಯಾರಿದ್ರು ಅನ್ನೋದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಈಗಿನ ಅಧಿಕಾರಿಗಳು ಕಲೆ ಆಗ್ತಾ ಇರುವಂಥದ್ದು. ಇಲ್ಲಿ ಅಂದರೆ ಗೋವಾದಲ್ಲಿ ಇದ್ಕೊಂಡು ಗೋವಾದ ಕ್ಯಾಸಿನೋದಲ್ಲಿ ಕೂಡ ಅಲ್ಲಿ ಇಟ್ಟೆ ಒಂದು ಗೇಮ್ಗಳನ್ನು ಆಡಿಸುವಂಥ ಒಂದು ವಿಧಾನ ಆಗಿರ್ಬೋದು, ಮತ್ತು ಆನ್ಲೈನ್ ಗೇಮ್ಗಳಲ್ಲಿ ಕೂಡ ಇವು ತುಂಬ ಸಾಕಷ್ಟು ಕೋಟ್ಯಾಂತರ ರೂಪಾಯಿ ಹಣ ವಹಿವಾಟುಗಳು ಆಗ್ತಾ ಇರುವಂಥ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದರಲ್ಲಿ ಇಡಿ ಅಧಿಕಾರಿಗಳು ಇನ್ವೆಸ್ಟಿಗೇಷನನ್ನು ಮಾಡ್ತಾ ಇದ್ದಾರೆ. ಸಾಕಷ್ಟು ಮಾಹಿತಿಗಳನ್ನು ಇದರ ಹಿಂದೆ ಇದರ ಜೊತೆಯಲ್ಲಿದ್ದಂಥವರು ಮತ್ತು ಅಂದರೆ ಇಡಿ ರೈಡ್ ಮಾಡಿ ಕಳೆದ ಕೇವಲ ಒಂದೇ ವಾರದ ಒಳಗಾಗಿ ಇಡಿ ಅಧಿಕಾರಿಗಳು ಮತ್ತೆ ಅವರ ಮೇಲೆ ರೈಡ್ ಮಾಡ್ತಾರೆ, ಐಷಾರಾಮಿ ಕಾರುಗಳನ್ನು ಸೀಸ್ ಮಾಡ್ತಾರೆ, ಮತ್ತು ಇನ್ನಷ್ಟು ಹಣವನ್ನು ಕೂಡ ಸೀಸ್ ಮಾಡುವಂಥ ಪ್ರಕ್ರಿಯೆಗಳಾಗುತ್ತೆ. ಅದರ ಜೊತೆಯಲ್ಲಿ ಇವರು ಎಲ್ಲೆಲ್ಲಿ ಒಂದು ಈ ಕ್ಯಾಸಿನೋವನ್ನು ಹೊಂದಿದ್ರು, ಆ ಕ್ಯಾಸಿನೋ ಹೊಂದಿರುವಂಥ ಜೊತೆಯಲ್ಲಿ ಆ ಒಂದು ಜಾಗಗಳಿಗೆ ಹೋಗಿ ಕೂಡ ಎಲ್ಲೆಲ್ಲಿ ಇವರು ವ್ಯವಹಾರಗಳನ್ನು ನಡೆಸ್ತಾ ಇದ್ರು, ಗೇಮಿಂಗ್ಗಳನ್ನು ಮಾಡುತ್ತೆ, ಇವರು ಕಚೇರಿಗಳನ್ನು ಹೊಂದಿರುವಂಥ ರಾಜ್ಯಗಳಿಗೆ ಹೋಗಿ ಅಲ್ಲೂ ಕೂಡ ಇಡಿ ಅಧಿಕಾರಿಗಳು ಎವಿಡೆನ್ಸ್ಗಳನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ. ಇವರು ಆಪ್ತರಾಗಿದ್ದುಕೊಂಡ್ರು ಮತ್ತು ಅಮೌಂಟ್ ಟ್ರಾನ್ಸಾಕ್ಷನ್ ಮಾಡುವಂಥ ನಿಟ್ಟಿನಲ್ಲಿ ಹೇಗೆಲ್ಲ ಇವರು ಒಂದು ವ್ಯವಹಾರಿಕವಾಗಿ ಒಂದು ನಡೆಸ್ತಾ ಇದ್ರು ಅನ್ನೋ ನಿಟ್ಟಿನಲ್ಲಿ ಎಲ್ಲ ಒಂದು ಮಾಹಿತಿಗಳನ್ನು ಕಲೆ ಹಾಕುವಂಥ ನಿಟ್ಟಿನಲ್ಲಿ ಇಡಿ ಅಧಿಕಾರಿಗಳು ಕೂಡ ಮುಂದೆ ಆಗಿರುವಂಥದ್ದು. ಸದ್ಯ ಈಗ ಇಡಿ ಅಧಿಕಾರಿಗಳು ಮತ್ತೆ ಅವರನ್ನು ಕಸ್ಟಡಿಗೆ ಪಡ್ಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಕೂಡ ಅಂದರೆ ಅವರಿಗೆ ಹೈಜೆನಿಕ್ ಫುಡ್ ಕೊಡಬೇಕು, ಮತ್ತು ಬಾಟಲ್ ನೀರು ಕೊಡಬೇಕು, 24 ಗಂಟೆ ಒಳಗಾಗಿ ಅವರಿಗೆ ಏನೋ ಒಂದು ಟ್ರೀಟ್ಮೆಂಟನ್ನು, ಮೆಡಿಕಲ್ ತಪಾಸಣೆಯನ್ನು ಮಾಡಿಸುವಂಥ ಪ್ರಕ್ರಿಯೆಗಳಾಗಿರ್ಬೋದು, ಇವೆಲ್ಲವೂ ಕೂಡ ಪ್ರೊಸೀಜರನ್ನು ಫಾಲೋ ಮಾಡಬೇಕು ಇಡಿ ಅಧಿಕಾರಿಗಳಂತೆ. 30 ನಿಮಿಷ ದಿನಕ್ಕೆ 30 ನಿಮಿಷ ಅವರ ವಕೀಲರ ಜೊತೆ ಮಾತಾಡೋಕ್ಕೆ ಕೂಡ ಅವಕಾಶಗಳನ್ನು ಕೊಡಬೇಕು ಅಂತ ಕೂಡ ಕೋರ್ಟ್ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಆದರೆ ಇದರ ಒಳಗಾಗಿ ಅಂದರೆ ಈಗಾಗಲೇ ಅವರ ಒಂದು KC ವೀರೇಂದ್ರ ಅವರು ಕೂಡ ಹಿಂದೆಯಿಂದಲೂ ಕೂಡ ಬೇರೆ ಬೇರೆ ಕೇಸ್ಗಳನ್ನು ಎದುರಿಸಿದಂಥವ್ರು, ಇದೇ ಕೂಡ ಹಿಂದೆ ಕೂಡ ರೈಡ್ ಆಗಿದ್ದಂಥದ್ದು. ಈ 2 ಕೇಸ್ ಅವರು ಖುಲಾಸೆ ಆಗಿರುವಂಥದ್ದು. ಆದರೆ ಈ ಕೇಸಲ್ಲೂ ಕೂಡ ಅವರು ಇನ್ವೆಸ್ಟಿಗೇಷನನ್ನು ಎದುರಿಸ್ತಾ ಇದ್ದಾರೆ. ಆದರೆ ಕೋರ್ಟಲ್ಲಿ ಅವರೇ ಒಂದು ಸ್ವತಃವಾಗಿ ಅವರು ಆರೋಪಗಳನ್ನು ಇಡಿ ಅಧಿಕಾರಿಗಳ ಮೇಲೆ ಮಾಡುವಂಥದ್ದು ಮತ್ತು ಈ ಒಂದು ಕೇಸ್ಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಅವರು ಕೋರ್ಟಲ್ಲಿ ತಟಸ್ಥವಾಗಿದ್ದಂಥದ್ದು ಆಗಿರ್ಬೋದು. ಮತ್ತು ಇದನ್ನು ವಾದ ಪ್ರತಿವಾದ ವಕೀಲರು ಮಾಡಿದ್ದಾರೆ. 2ನೇ ಬಾರಿ ರೇಡ್ ಆದಂಥ ಸಂದರ್ಭದಲ್ಲಿ ಸಿಕ್ಕಂಥ ಸಾಕ್ಷ್ಯಾಧಾರಗಳು ಮತ್ತು ಈ ಅಕೌಂಟ್ಗಳ ಮೂಲಕ ಸಾವಿರಾರು ಕೋಟಿ ಅಮೌಂಟ್ ಟ್ರಾನ್ಸಾಕ್ಷನ್ ವಿಚಾರವಾಗಿ KC ವೀರೇಂದ್ರ ಅವರ ಪಾತ್ರ ಮತ್ತು ಅವರ ವ್ಯವಹಾರಿಕವಾಗಿ ಯಾರ್ಯಾರು ಜೊತೆಯಲ್ಲಿದ್ದಾರೆ ಅದನ್ನೆಲ್ಲ ಪತ್ತೆ ಮಾಡುವಂಥ ನಿಟ್ಟಿನಲ್ಲಿ ಈಗ ಇಡಿ ಅಧಿಕಾರಿಗಳು ಮುಂದೆ ಆಗಿದ್ದಾರೆ. ಈಗ ಅವರು ಸೋಮವಾರ ಮತ್ತೆ ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ. ಈಗ ಮುಂದೆ ಈ ಒಂದು ಸಂದರ್ಭದಲ್ಲಿ ಇಡಿಯ ಇನ್ವೆಸ್ಟಿಗೇಷನ್ ಪ್ರೊಸೆಸ್ನಲ್ಲಿ ಇನ್ನು ಏನೆಲ್ಲ ಈ ಇಡಿ ಅಧಿಕಾರಿಗಳು ಈಗಾಗಲೇ KC ವೀರೇಂದ್ರ ಕೋಟೆಗೆ ಲಗ್ಗೆ ಇಟ್ಟಿರುವಂಥದ್ದು, ಈ ಕೋಟೆಯಲ್ಲಿ ಏನೆಲ್ಲ ವಹಿವಾಟುಗಳು ಕಂಡು ಬರುತ್ತದೆ, ಅಕ್ರಮ ಹಣ ವಹಿವಾಟಕ್ಕೆ ಸಂಬಂಧಪಟ್ಟಂತೆ ಇನ್ನೆಷ್ಟು ಮಾಹಿತಿಯನ್ನು ಬೆಳಕಿಗೆ ಬರುವಂಥ ನಿಟ್ಟಿನಲ್ಲಿ ಇಡಿ ಅಧಿಕಾರಿಗಳ ಇನ್ವೆಸ್ಟಿಗೇಷನ್ ಪ್ರೊಸೆಸ್ ಯಾವ ರೀತಿ ಆಗುತ್ತೆ ಅನ್ನೋದು ಕೂಡ ನೋಡಬೇಕಾಗುತ್ತೆ. ಸ್ನೇಹಿತರೆ, ಒಟ್ಟಾರೆ ಈ ಒಂದು KC ವೀರೇಂದ್ರ ಅವರ ಆನ್ಲೈನ್ ಮತ್ತು ಆಫ್ಲೈನ್ ಗೇಮಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಯಾಸಿನೋದರ ವ್ಯವಹಾರಿಕವಾಗಿ ಆದಂತಹ ಇನ್ವೆಸ್ಟಿಗೇಷನ್ ಪ್ರೊಸೆಸ್ನಲ್ಲಿ ಇಡಿ ಅಧಿಕಾರಿಗಳು ಕಳೆದ 3ನೇ ಬಾರಿಗೆ ಕಸ್ಟಡಿ ಪಡ್ಕೊಂಡಂಥ ಸಂದರ್ಭದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ, ಇನ್ವೆಸ್ಟಿಗೇಷನ್ ಯಾವೆಲ್ಲ ಆಯಾಮದಲ್ಲಿ ಆಗ್ತಾ ಇದೆ ಅನ್ನೋ ಮಾಹಿತಿಯನ್ನು ನಿಮ್ಮ ಮುಂದೆ ಹಂಚಿಕೊಂಡಿದ್ದೇನೆ. ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ನ್ಯೂಸ್ 18 ಕನ್ನಡ ಫೇಸ್ಬುಕ್ ಮತ್ತು ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.